ತಟ್ಟುವೆವು ಜ್ಞಾನದ ದ್ವಾರಗಳನ್ನು, ಸುಟ್ಟು ಬಿಡುವೆವು ಕೀಳು ಕಾಮನೆಗಳೆಲ್ಲವನು, ಒಟ್ಟಾಗಿ ಸೇರಿ ಹೊಸ ಹುಟ್ಟು ಪಡೆಯುವೆವು, ಕಟ್ಟುವೆವು ಕಂಕಣವ ನಮ್ಮ ಅಭ್ಯುದಯಕ್ಕೆಂದು. ತಟ್ಟುವೆವು ಜ್ಞಾನದ ದ್ವಾರಗಳನ್ನು, ಕಷ್ಟವೆಷ್ಟೇ ಬರಲಿ ಕುಗ್ಗಿ ಕುಸಿಯುವುದಿಲ್ಲ, ದೈವದಿಚ್ಛೆಯು ದಾರಿ ತೋರಲೆಂದು. ಜ್ಞಾನವಾಹಿನಿ ಹರಿದು ಮಾನವತೆಯರಳಿ, ತಂಪೆರೆಯಲಿ ಮತಿಯ ಕೊಳೆ ಕಳೆಯಲಿ, ತಂಪೆರೆಯಲಿ ಮತಿಯ ಕೊಳೆ ಕಳೆಯಲಿ, ಕಟ್ಟುವೆವು ಕಂಕಣವ ನಮ್ಮ ಅಭ್ಯುದಯಕ್ಕೆಂದು. ತಟ್ಟುವೆವು ಜ್ಞಾನದ ದ್ವಾರಗಳನ್ನು, ಸಿದ್ಧಿ ಸಾಧನೆ ತಪವು ನಮ್ಮ ಉಸಿರಾಗಿರಲಿ, ಪರಿಪೂರ್ಣತೆಯು ನಮ್ಮ ಗುರಿಯಾಗಲಿ, ನಿಮ್ಮೆಲ್ಲರ ಹರಕೆ ಹಾರೈಕೆ ನಮಗಿರಲಿ, ಶುಭವಾಗಲಿ ಬಾಳು ಬೆಳಕಾಗಲಿ, ಶುಭವಾಗಲಿ ಬಾಳು ಬೆಳಕಾಗಲಿ. ಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಜೆವಿ ಕೇಂದ್ರದ ಸಭೆಗೆ ಆಗಮಿಸಿದ ಜಿಲ್ಲಾ ಕೇಂದ್ರದ ಸಮನ್ವಯ ಅಧಿಕಾರಿಯಾದ ಆಶಾ ಮೇಡಮ್ ಅವರಿಗೆ ಸುಜಾತ ಮಠಪತಿಯವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ನಮ್ಮ ಇಷ್ಟು ಹೇಳಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಎಲ್ಲ ಸದಸ್ಯರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಆಶೀರ್ವಾದ ಬೇಡುತ್ತಾ ಇಂದಿನ ಈ ಕೇಂದ್ರ ಸಭೆ ಹೋದ ತಿಂಗಳ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೇಡಮ್ ಅವ್ರು ಹೇಳಿದರು 3 ಗಂಟೆ ಕಾರ್ಯಕ್ರಮ ಐತೆ ಅಂತ. ಈಗ ಟೈಮ್ ಆಯ್ತು ನೋಡಿರಿ, ಅದನ್ನು ಹೇಳ್ರಿ ಅವ್ರು. ಸರ್ ಪ್ರಾರಂಭದಾಗ ಹೇಳಿದ್ರು, ಗುರುಗಳು ಏನು ಹೇಳಿದ್ರು ಅಂದ್ರೆ, ಏನ ಮಾಡಿರಿ ಮೊದಲ ಸಮಯ ಪಾಲನೆ ಭಾಳ ಮಹತ್ವದೈತಿ. ಇವತ್ತು ಅವ್ರಿಗೆ ಕೊಟ್ಟಿರ್ತಕ್ಕಂಥ ವಿಷಯದಾಗ ಇದು ಕೂಡ ಒಂದೈತಿ, ದುಂದು ವೆಚ್ಚ ಅಂದ್ರೆ ಕೇವಲ ದುಡ್ಡು ಖರ್ಚು ಮಾಡೋದು ಅಷ್ಟೇ ಅಲ್ರಿ. ಗೆಲ್ಲಲರಿಯದ ಮನವ ಗೆಲ್ಲಲರಿಯದ ಧನವ ಗೆಲ್ಲಲರಿಯದ. ಇದು ಒಂದು ವಚನ, ಅಲ್ಲಮ್ಮ ಪ್ರಭುದೇವರ ವಚನವನ್ನು ನಾವು ನೋಡಿದ್ರೆ ಸಾಕು, ನಮಗೆ ಗೊತ್ತಾಗ್ಬಿಡ್ತತೆ ನಾವು ಇದೆಲ್ಲ ಏನು ಮಾಡತ್ತೀವಿ ಅಂಥೇಳಿ. ಮೊದಲನೇ ಅಂಶ ಏನಂದ್ರೆ ತನುವ ಅರಿಯಬೇಕು, ಈ ಶರೀರವನ್ನು ಅರಿಬೇಕು, ಶರೀರವನ್ನು ತಿಳ್ಕೊಳ್ಬೇಕು. ಎರಡನೇ ಅಂಶ ಮನಸ್ಸನ್ನು ಅರಿಯಬೇಕು. ಮನಸ್ಸು ಎಷ್ಟು ಸ್ವೇಚ್ಛೆಯಾಗಿ ಬಯಸ್ತೈತಲ್ಲ ಅದನ್ನೆಲ್ಲವನ್ನು ನಾವೇನು ಮಾಡಕ್ಕೆ ಹೊಂಟೀವಿ ಅಂದ್ರೆ ಅನುಭವಿಸಕ್ಕೆ ಹೊಂಟೀವಿ. ಅದು ನಮಗೆ ರೂಢಿ ಆಗಿಬಿಟ್ಟೈತಿ. ರೂಢಿಗಳ ಮೂಲಕ ದ್ವಂದ್ವೆಚ್ಚ. ನಮ್ಮಲ್ಲಿ ರೂಢಿಗಳ ಬೆಳೆದ್ಬಿಟ್ಟಾವು. ನಾ ಮಾನ್ ಕೇಳಿದೆ ಒಬ್ಬರನ್ನ, ಇಲ್ರಿ ನೋಡ್ರಿ ಹೆಣ್ಮಕ್ಳ ಸಾಮಾನ್ಯವಾಗಿ ಉಡುಗೆಗಳು ಎಷ್ಟಿರಬೇಕು, ತೊಡುಗೆಗಳು ಎಷ್ಟಿರಬೇಕು, ನಮಗೆ ಗೊತ್ತೈತಿ ಎಷ್ಟೆಷ್ಟು ಇರಬೇಕಪ್ಪ, ಏನು ಅವಶ್ಯಕತೆ ಐತಿ. ಒಬ್ರು ಮನ್ಯಾಗ ಕೇಳಿದೆ 500 ಮ್ಯಾಲೆ ಸೀರೆ ಅದಾವಂತ. 500 ಮ್ಯಾಲೆ ಸೀರೆ ಅದಾವಂತ್ರಿ. ಒಂದು ದಿನಕ್ಕೆ ಅಥವಾ ಬ್ಯಾಡ ಬಿಡ್ರಿ ಒಂದು ವಾರದ ಲೆಕ್ಕಾಚಾರ ಇಟ್ಕೋರಿ, ಬೇಡ ಒಂದು ತಿಂಗಳ ಲೆಕ್ಕಾಚಾರ ಇಟ್ಕೋರಿ. ಎಷ್ಟು ಅವಶ್ಯಕತೆ ಐತಿ ನಮಗೆ ಅಷ್ಟನ್ನು ಮಾತ್ರ ಖರ್ಚು ಮಾಡಬೇಕು. ಎಷ್ಟು ಅವಶ್ಯಕತೆ ಐತಿ ಅಷ್ಟನ್ನು ಮಾತ್ರ ನಾವು ಖರೀದಿ ಮಾಡಬೇಕು. ಇನ್ನೊಂದು ವಿಷಯ ಕೇಳಿದೆ ನಾನು. ಮನೆಯಲ್ಲಿ ಪೂಜಾರಿ ನಮ್ಮ ಶಿವನಾಗಳು ತಂಗಿ ಬಂದಿದ್ದರು. ಅವರು ಟೇಲರಿಂಗ್ ಮಾಡ್ತಾರಂತ. ಈಗ ಟೇಲರಿಂಗ್ ಚರ್ಚೆ ಮಾಡಿದ್ರಲ್ಲ, ಅದು ಟೇಲರಿಂಗ್ ನೆನಪಾತ ಅವ್ರು ಹೇಳಿದ್ದು. ಇಲ್ರಿ ಮತ್ತು ಜಂಪರ್ ಹೊಲಿತೀರಿ, ಹಂಗಾರೆ ಜಂಪರ್ ಹೊಲಿದ್ರಾಗ ಎಷ್ಟು ರೇಟ್ದು ತನ ಜಂಪರ್ ಹೊಲ್ದಾರಿ ನೋಡ್ರಿ. ಎರಡು ಐತಿಲಿ ಎಷ್ಟು ರೇಟ್ ತನ ಜಂಪರ್ ಹೊಲ್ದಾರಿ ಅಂದ್ರೆ ಅವ್ರು ಹೇಳಿದರು 50,000 ರೂಪಾಯಿ ಒಂದು ಜಂಪರ್ ಹೊಲಿಯಾಕತ್ರಿ. ಕೇಳಿರಿ ನೀವು ಯಾರೇ? ಒಂದು ಜಂಪರ್ ಹೊಲಿಲಾಕ 50,000 ರೂಪಾಯಿ ರೀ. ಅದು ಎಂಥ ಜಂಪರ್ ಹೊಲಿತಿರ್ಬೇಕು ಕೇಳಿದೆ ನಾನು. ಅದನ್ನು ಅಲ್ರಿ 50,000 ರೂಪಾಯಿದಾಗ ಜಂಪರ್ ಏರಿ ಹೆಂಗೆ ಹೊಲಿತೀರಿ? ಇದು ಎಂಥ ವೆಚ್ಚ ನೋಡ್ರಿ, ಇದು ಎಂಥ ವೆಚ್ಚ. ಸಾಮಾನ್ಯವಾಗಿ ನಮ್ಮ ರೂಢಿಗಳು, ಸಂಪ್ರದಾಯಗಳು, ಆಚರಣೆಗಳು ಯಾವುದಕ್ಕಾಗಿ ಬಂದಾವಪ್ಪ ಅಂದ್ರೆ ಈ ಬದುಕನ್ನು ಸುಂದರವಾಗಿ ಮಾಡ್ಕೊಳ್ಳೋಕ್ಕಷ್ಟ. ಈ ಬದುಕಿನಲ್ಲಿ ನಾವೆಲ್ಲರೂ ಆನಂದದಿಂದ ಬದುಕಾಕಷ್ಟ.
ಆದರೆ ನಾವೆಲ್ಲ ಏನು ಮಾಡತ್ತೀವಿ, ಇಂದು ಯಾವ ಧಾರಾವಾಹಿ ಬತ್ತು ಆ ಧಾರಾವಾಹಿಗೆ ಸೀರೆ ಯಾವ್ದೈತಿ, ಆ ಧಾರಾವಾಹಿಗೆ ಜಂಪರ್ ಯಾವ್ದೈತಿ, ಮನ್ಯಾಗ ಎಷ್ಟು ಯಾಕೆ ಸೀರೆ ಇರೋಲಕ್ಕ, ಎಷ್ಟು ಯಾಕೆ ಜಂಪರ್ ಇರೋಲಕ್ಕ, ಮೊದಲು ಅದನ್ನೊಂದೊಂದು ತರ್ತೀವಿ. ಇದು ಮನದ ಸ್ವೇಚ್ಛೆ, ಇದು ಮನಸ್ಸಿನ ಸ್ವೇಚ್ಛೆ. ಇದು ಮನಸ್ಸು ಹಂಗೆ ಹೇಳ್ತೈತೆ. ಆ ಮನಸ್ಸಿನ ಜೋಡಿ ನಾವು ಹೊಂಟಿವಂದ್ರೆ ನಮ್ಮ ವೆಚ್ಚಗಳ ಸಂಖ್ಯೆ ಹೆಚ್ಚಾಗಕ್ಕೆ. ಆ 50,000 ಜಂಪರ್ ಏನೈತಿ ಅಂದ್ರೆ ಮುತ್ತ ಜೋಡಿಸ್ತಾರಂತ್ರಿ. ಮುತ್ತ ಜೋಡಿಸಿ ಒಳಗೆ 7 ಜಂಪರ್ ಪೀಸ್ಗಳನ್ನು 7 ಬಣ್ಣದ ಹೊಲಿದು ಕೊಡ್ತಾರಂತ. ಆ ಜಂಪರ್ ಪೀಸ್ ಯಾವ್ದು ಹಾಕೋತಾರಲ್ಲ ಆ ಬಣ್ಣದ ಕಾಣ್ತೈತೆ ಅಂತ. ಅದಕ್ಕೆ 50,000 ರೂಪಾಯಿ ಅಂತ ಹೆಂಗೆ ಹೊಲಿತಿರ್ಬೇಕು ನೋಡ್ರಿ. ಅವಶ್ಯಕತೆ ಐತೇನ್ರಿ ಇದು ಜೀವನಕ್ಕೆ? ಆದರೂ ಕೂಡ ನಾವು ಖರ್ಚು ಮಾಡತ್ತೀವಿ. ನಾವು ಉದಾಹರಣೆ ಹೇಳಿದೆ ನಿಮ್ಗೆ, ಯಾಕಂದ್ರೆ ನಿಮ್ದು ಹೇಳ್ಬಾರ್ದು ಅದನ್ನು ಹೇಳಿದ್ದೀನಿ ಅಷ್ಟೇ. ನೀವು ಕೂಡ ಹಂಗೆ ಮಾಡತ್ತೀರಿ. ಬಟ್ಟೆ ಮೂಲತಃ ಬಂದದ್ದು ಅದಕ್ಕಂದ್ರೆ ಮರ್ಯಾದೆಯಿಂದ ಬದುಕಲಿಕ್ಕೆ. ಅದನ್ನು ಉಪಯೋಗ ಮಾಡ್ಕೊಳ್ಬೇಕು ನಾವು. ನಮ್ಮದು ಅದರ ಮೂಲ ಉದ್ದೇಶ ಏನೈತಿ ಅದನ್ನು ಮಾಡ್ಕೋಬೇಕು. ಆಮೇಲೆ ಧನವನರಿಯದೆ ನಾವೆಲ್ಲ ಹೆಂಗೆ ಮಾಡತ್ತೀವಿ ಅಂದ್ರೆ, ಹಣ ಏಕೆ ಐತಿ ಮತ್ತು ಅದನ್ನು ಯಾಕೆ ಬಳಸಬೇಕು, ಹೆಂಗೆ ಬಳಸಬೇಕು. ನೋಡಿರಿ, ನಮ್ಮ ಗಂಡ್ಮಕ್ಳು ಹೆಂಗಂದ್ರೆ ನೀವು ಹೇಳ್ರಿ ಅಂದರೆ ಏನು ಬೇಕಾದ್ ಮಾಡ್ತಾರೆ ಅವ್ರು. ನೀವು ಹೇಳ್ರಿ ಅಂದರೆ ಏನು ಬೇಕಾದ್ ಮಾಡ್ತಾರೆ. ಯಾಕಂದ್ರೆ ಸರ್ವಜ್ಞನೊಂದು ಮಾತೈತೆ ನಮ್ಮಲ್ಲಿ. ಸರ್ವಜ್ಞನ ಮಾತೇನೈತೆ ಅಂದ್ರೆ, ವೆಚ್ಚನ ಮನೆ, ವೆಚ್ಚಕ್ಕೆ ಹಣ, ಇಚ್ಛೆಯುಳ್ಳ ಸತಿ, ಇವು 3 ಇದ್ರೆ ಸಾಕವ. ಏನಂತಂದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಇದ್ರ ಒಳಗೆ ಇನ್ನೊಂದು ಅರ್ಥ ಏನೈತೆ ಅಂದ್ರೆ, ಇಚ್ಛೆಯುಳ್ಳ ಸತಿ. ಇದರ ಅರ್ಥ ಅಂದ್ರೆ ಮನೆಯ ಒಂದು ಕುಟುಂಬವನ್ನು ಸರಿಯಾಗಿ ದೂಗಿಸಿಕೊಂಡು ಹೋಗುವಂತಹ ಮನಸ್ಸುಳ್ಳವಳು ಇರಬೇಕು. ಈಗ ಗಂಡ ಪಗಾರ ತರ್ತಾನ್ರಪ್ಪ, ಗಂಡ ಪಗಾರ ತರ್ತಾನ, ವಾರಕ್ಕೆ ಅವನು ಖರ್ಚು ಎಷ್ಟೈತಿ, ಬಜೆಟ್ ಎಷ್ಟೈತಿ, ಅವ್ನು ಎಷ್ಟು ಗಳಿಸ್ತಾನ, ಅದ್ರ ಒಳಗೆ ನೀವೇನು ಮಾಡ್ಬೇಕಂದ್ರೆ ಒಂದು ಚೌಕಟ್ಟನ್ನು ಹಾಕೋಬೇಕು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹಿರಿಯರು ಹೇಳ್ತಾರೆ ನಮ್ಮಲ್ಲಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಇದರ ಅರ್ಥ ಏನಂದ್ರೆ, ನಾವು ಮೊದಲ ಯೋಜನೆ ಹಾಕಿಟ್ಕೊಳ್ಬೇಕು. ನಮ್ಮ ಗಂಡನ ಪಗಾರ ಎಷ್ಟು ಬರತೈತಿ, ಬೇಡ ನನ್ನ ಆದಾಯ ಎಷ್ಟೈತಿ, ನನ್ನ ಆದಾಯಕ್ಕೆ ತಕ್ಕ ಹಂಗೆ ನಾನು ಯಾವ ರೀತಿ ನನ್ನ ಬದುಕನ್ನು ಹೊಂದಾಣಿಕೆ ಮಾಡ್ಕೊಳ್ಬೇಕು. ಇದು ಇಚ್ಛೆಯುಳ್ಳ ಸತಿ. ಸ್ವರ್ಗಕ್ಕೆ ಕಿಚ್ಚು ಹಚ್ಚಿ ಯಾಕಂದ್ರೆ, ಸ್ವರ್ಗ ಹುಡುಕಾಡ್ಕೋತ ನಾವು ಎಲ್ಲೆಲ್ಲೋ ಹೋಗ್ತೀವಿ. ಚಲೋ ಸೀರೆ ಉಟ್ಕೊಂಡು, ಮತ್ತು ಯಾವುದೋ ಚಲೋ ಜಂಪರ್ ಹಾಕ್ಕೊಂಡು, ಮೈ ತುಂಬ ಆಭರಣಗಳನ್ನು ಹಾಕ್ಕೊಂಡು, ಕಿವ್ಯಾಗ ಬಂಗಾರ ಹಾಕ್ಕೊಂಡು, ಕೊರಳೊಳಗೆ ಬಂಗಾರ ಹಾಕ್ಕೊಂಡು, ಒಂದು ಹಾಕಿದ ಮೇಲೆ ಇನ್ನೊಂದು ಬೇಡ್ತೀವಿ. ನಾ ಕೇಳೀನಿ, ನಮ್ಮ ಅವ್ವನ ಹೇಳಾಳ, ಮಾನ್ಯ ಒಂದು ಬೋರ್ಮಾಳ್ ತಂದೀವಿ, ಹಳಿದಿತ್ತು ಹೊಸಾದ್ ಮಾಡಿಸಿದಿ ತಮ್ಮ, ಇದ್ರ ಜೋಡಿ ಇನ್ನೊಂದು ಬೇಕಂತ. ಹಂಗಾರ ಆನಂದ ಎಲ್ಲೈತಿ? ಆ ಬೋರ್ಮಾಳದಾಗ ಐತ್ರು, ನಮ್ಮ ಹತ್ರ ಐತು? ನಮ್ಮ ಹತ್ರನೇ ಐತೆ ಅದು. ನಾವು ನಮ್ಮ ಮನಸ್ಸನ್ನು ಹಂಗೆ ಹರಿಬಿಟ್ಟಿವಿ. ನನಗಿದ್ರ ಮ್ಯಾಲೆ ಮತ್ತೊಂದು ಬೇಕು, ಮತ್ತೊಂದು ಇದ್ರೆ ಚಂದ ಕಾಣ್ತೈತಿ. ಚಂದ ಕಾಲಿದ ಮ್ಯಾಲೆ ನಾವು ಶಾಲ್ಯಾಗ ಹೇಳ್ತಿರ್ತೀವಿ ನಮ್ಮ ಹುಡುಗರಿಗೆ ಏನು ಹೇಳ್ತೀವಿ ಅಂದ್ರೆ, ನೋಡಪ್ಪ, ನಾವು ಶಾಲೆಗೆ ಬರೋದು ಅದಕ್ಕೆ ಶಿಕ್ಷಣ ಪಡೆಯೋಕೆ, ಅಷ್ಟಾದ್ರೆ ಸಾಕು ನಾವು ಹೇಳ್ತಿರ್ತೀವಿ. ಹೇಳಿದ ಮೇಲೆ ಅವ್ರಿಗೊಂದು ಮಾತು ಹೇಳ್ತೀವಿ, ಯಾವಾಗಲಿ ನಿಮ್ಮ ವೆಚ್ಚಗಳು ಹೆಂಗಿರ್ಬೇಕಂದ್ರೆ, ನಿಮ್ಮ ಕುಟುಂಬದ ವ್ಯವಸ್ಥೆಯ ಮಧ್ಯದಲ್ಲಿ ನಿಮ್ಮ ವೆಚ್ಚಗಳಿರಬೇಕು. ಒಬ್ಬ ಕಾರ್ ಗಾಡಿ ತೊಗೊಂಡು ಬಂದಿರ್ತಾನೆ, ನಾವು ಹೋಗೋದು ಡಿಗ್ರಿ ಕಾಲೇಜ್ ಕಲ್ರಿ. ಒಬ್ಬ ಕಾರ್ ಗಾಡಿ ತೊಗೊಂಡು ಬಂದಿರ್ತಾನೆ, ಒಬ್ಬ ಬುಲೆಟ್ ತೊಗೊಂಡು ಬಂದಿರ್ತಾನೆ, ಒಬ್ಬ ಬಸ್ಸಿಗೆ ಬಂದಿರ್ತಾನೆ. ಬಸ್ಸಿಗೆ ಬಂದವ ಏನು ಲೆಕ್ಕ ಹಾಕ್ತಿರ್ತಾನೆ ಅಂದ್ರೆ, ನಾ ಬೈಕ್ ತೊಗೋಬೇಕಂತ ಲೆಕ್ಕ ಹಾಕ್ತಿರ್ತಾನೆ. ಬೈಕ್ದ ಮೇಲೆ ಬಂದವ ಏನು ಲೆಕ್ಕ ಹಾಕ್ತಿರ್ತಾನೆ ಅಂದ್ರೆ, ನಾ ಕಾರ್ ಗಾಡಿ ತೊಗೋಬೇಕಂತ ಲೆಕ್ಕ ಹಾಕ್ತಿರ್ತಾನೆ. ಲೆಕ್ಕ ಹಾಕೋದು ತಪ್ಪಲ್ಲ. ಆ ಹುಡುಗರದ್ದು ಉದಾಹರಣೆ ನಿಮ್ಗೆ ಹೇಳತ್ತೇನೆ. ಒಬ್ಬರು ಪತ್ರಾಸ್ ಮನ್ಯಾಗ ಇರ್ತೀವಿ, ಒಬ್ಬ ಬಿಲ್ಡಿಂಗ್ದಾಗಿರ್ತಾನೆ, ಒಬ್ಬ ದೋಮಜಲ್ದಾಗಿರ್ತಾನೆ. ಒಬ್ರು ಒಂದೇ ಬೋರ್ಮಾಳ ಹಾಕ್ಕೊಂಡಿರ್ತಾರೆ, ಒಬ್ರು 1,000 ಬೋರ್ಮಾಳ ಹಾಕ್ಕೊಂಡಿರ್ತಾರೆ, ಒಬ್ರು ನಕ್ಲೆಸ್ ಹಾಕ್ಕೊಂಡಿರ್ತಾರೆ, ಒಬ್ರು ಟಿಕ್ಕಿ ಹಾಕ್ಕೊಂಡಿರ್ತಾರೆ. ನಾವು ಇದನ್ನೆಲ್ಲ ನೋಡಿ, ಟಿಕ್ಕಿ 1,000 ಬೋರ್ಮಾಳ ಹಾಕ್ಕೊಂಡಾಳ ಆಕಿ ಹಂಗೆ ನನಗೂ ಬೇಕಂದ್ರೆ, ಹಾಸಿಗೆ ಬಿಟ್ಟು ಕಾಲು ಹೊರಗೆ ಹೋಕ್ಕವ. ಈಗ ಚಳಿಗಾಲ ಐತಿ, ಹಾಸಿಗೆ ಬಿಟ್ಟು ಕಾಲು ಹೊರಗೆ ಹೋದ್ರೆ ಏನಾಕೈತ್ರಿ, ಬೆಳತನ ನಿದ್ದೆ ಹತ್ತೋದಿಲ್ಲ, ತಂಪಾಗೋದಲ್ರಿ, ಬೆಳತನ ನಿದ್ದೆ ಹತ್ತಂಗಿಲ್ಲ. ಸೊ ಇದ್ರ ಇನ್ನೊಂದು ಅರ್ಥ ಏನಂದ್ರೆ, ನಾವೇನಾದರೂ ನಮ್ಮ ಖರ್ಚು ವೆಚ್ಚಗಳನ್ನು ನಮಗಿರುವಂತಹ ಖರ್ಚು ವೆಚ್ಚಗಳಿಗಿಂತ ನಮಗೆ ಬರ್ತಕ್ಕಂಥ ಹಣದ ಬಜೆಟ್ಗಿಂತ ಹೆಚ್ಚಿಂದ ಮಾಡಕ್ಕೆ ಹೋದೀವಿ, ನಮಗೆ ನಿದ್ದೆ ಹತ್ತಂಗಿಲ್ಲ. ಯಾಕೆ ಹೇಳ್ರಿ ಅಂದ್ರೆ, ಅದು ಸಾಲ ಆಗಿರ್ತೈತಿ. ಆ ಸಾಲ ತೀರಿಸ್ಬೇಕಾದ್ರೆ ನಾ ಏನು ಮಾಡಬೇಕು, ಮತ್ತು ಯಾರ ಹತ್ರ ಸಾಲ ತೆಗಿಸ್ಲಿ, ಏನು ಮಾಡಲಿ, ಆ ಸಾಲ ಮುಟ್ಟಿಸ್ಲಾಕ ಎಷ್ಟು ದಿನ ದುಡಿಲಿ, ಏನು ರೊಟ್ಟಿ ಮಾಡಲೋ, ಏನು ಚಪಾತಿ ಮಾಡಿ ಮಾರಲೋ, ಏನು ಅನ್ನ ಮಾಡಿ ಮಾರಲೋ, ಚಿಂತೆ ಮಾಡ್ಬೇಕಾಕತ್ತಿಲ್ರಿ. ಹಾಗಾದ್ರೆ ಸ್ವರ್ಗ ಈಗ ಇಲ್ಲ ಹಂಗೆ ಸಿಗ್ತೈತಿ. ಸ್ವರ್ಗ ಸಿಗಬೇಕಾದ್ರೆ ನಾವೇನು ಮಾಡಬೇಕು, ಎಷ್ಟು ನಮ್ಮದು ಹಾಸಿಗೆ ಐತೋ ಅಷ್ಟೇ ಕಾಲು ಚಾಚಬೇಕು. ಇದು ಧನದ ಅರಿವು. ಇದೇನ್ರಿ ಧನದ ಅರಿವು. ತನುವಿನ ಅರಿವು, ಮನದ ಅರಿವು, ಧನದ ಅರಿವು, ಇವು 3 ತಿಳ್ಕೊಂಡ್ರೆ ಅಂದ್ರೆ ಯಾವ ಭ್ರಮೆನೂ ಇರಂಗಿಲ್ಲ. ಅಲ್ಲಮ್ಮ ಪ್ರಭು ಹೇಳ್ತಾನೆ, ಯಾವ ಭ್ರಮೆನೂ ಇರಂಗಿಲ್ಲ. ಭ್ರಮೆ ಇದರ ಅರ್ಥ ಏನು? ಹಂಗಾರ ಭ್ರಮೆ ಇದರ ಅರ್ಥ ಏನಂದ್ರೆ,
ನಮ್ಗೆ ನಾವೇ ತಿಳ್ಕೊಳತ್ತೀವಿ. ಇವತ್ತು ಚಲೋ ಸೀರೆ ಉಟ್ಕೊಂಡೇನಿ ಎಲ್ಲರೂ ನನ್ನ ನೋಡ್ತಾರೆ, ಈಗ ಭಾಳ ಆಭರಣ ಹಾಕ್ಕೊಂಡೇನಿ ಎಲ್ಲರೂ ನನ್ನ ನೋಡ್ತಾರೆ, ನಾನು ಮನೆ ದ್ವಾಡ ಕಟ್ಟೇನಿ ಎಲ್ಲರೂ ನನ್ನ ಕಡೆನ ನೋಡ್ತಾರೆ. ನೋಡ್ರಿ, ನಾವು ಹೆಂಗೆ ಏನೇನೋ ವಿಚಾರ ಮಾಡತ್ತೀವಿ. ಇದೆಲ್ಲವೂ ಕೂಡ ಭ್ರಮೆ ಐತಿ. ನೀವು ತಿಳ್ಕೊಂಡ್ರಿ ಹಂಗಷ್ಟೇ. 4 ದಿನ ಮಾತಾಡ್ತಾರೆ ನಿಮ್ದು, ಸೀರೆ ಚಲೋ ಐತಿ. ಮತ್ತೊಬ್ಬಕ್ಕೆ ನಿಮ್ಗಿಂತ ಬಾಜುಕ್ ಮತ್ತೊಬ್ಬಕ್ಕೆ ಚಲೋ ತಂದ್ಲಂದ್ರೆ ಆಕಿದು ನಿನ್ಕಿ ಚಲೋ ಐತೆ ಅಂತಾರೆ. ನನ್ನ ಮನ್ಯಾಗ 40 ಸೀರೆ ಇದಾವೆ ನೋಡಿ, ಆಕಿ ಬಾಜು ಮನ್ಯಾಗ 50 ಸೀರೆ ಇದಾವೆ ಅಂತಾರೆ. ಅದಕ್ಕಾಗಿ ನಮ್ಮ ವೆಚ್ಚಗಳು ಹೆಂಗಿರಬೇಕು, ನಮ್ಮ ವರ್ತನೆಗಳು ಹೆಂಗಿರಬೇಕು, ನಮ್ಮ ಬದುಕು ಹೆಂಗಿರ್ಬೇಕಂದ್ರೆ ನಮ್ಮ ಹಾಸಿಗೆಗೆ ಹೊಂದಾಣಿಕೆಯಾಗುವ ರೀತಿಯಲ್ಲಿ ಇರಬೇಕು. ಆಗ ನಾವೇನು ಮಾಡೋಕ್ಕೆ ಸಾಧ್ಯತೆ, ಸ್ವರ್ಗದಂಗಿರೋಕ್ಕೆ ಸಾಧ್ಯತೆ. ಸಾಲ ಮಾಡುವ ಅವಶ್ಯಕತೆ ಇಲ್ಲ. ಯಾರೋ ಒಬ್ರು ಹೇಳ್ತಾರೆ, ಸಾಲ ಮಾಡಿ ತುಪ್ಪ ತಿನ್ನಿರಿ. ಸಾಲ ಮಾಡಿ ತುಪ್ಪ ತಿಂದ್ರೆ ಆ ತುಪ್ಪ ಪಚನ ಆಗುತ್ತಾನ ನಾವು ನಿದ್ದಿನ ಮಾಡೋಕ್ಕಾಗೋದಿಲ್ಲ. ಸಾಲ ಮಾಡಿ ತುಪ್ಪ ತಿಂತಕ್ಕಂತಹ ಜಾಯಮಾನ ನಮ್ಮ ಹಳ್ಳಿಗರದಲ್ಲ. ನಾವು ಹಳ್ಳಿಯವ್ರು ಅಂಥದ್ದನ್ನು ಮಾಡೋಂಗಿಲ್ಲ. ಯಾವಾಗಲೂ ಕೂಡ ನಮ್ಮ ಹಳ್ಳಿಗಳು ಹೆಂಗದಾವಪ್ಪ ಅಂದ್ರೆ, ನಮ್ಮ ಬದುಕನ್ನು ನಮ್ಮ ಆದಾಯದ ಮಧ್ಯದಲ್ಲಿ ಕಟ್ಟಿಕೊಳ್ತಕ್ಕಂಥದ್ದು ಹಿಂದಿನ ಕಾಲದಿಂದ ಬಂದೈತಿ. ಈಗ ನಮಗೇನಾಗತ್ತೈತಿ, ಒತ್ತಡಗಳ ಮೂಲಕ, ಜಾಗತೀಕರಣದ ಮೂಲಕ, ಮಾರ್ಕೆಟಿಂಗ್ ಸ್ಪರ್ಶದ ಮೂಲಕ ನಮ್ಮನ್ನು ಕೂಡ, ಹಳ್ಳಿಯವ್ರನ್ನೂ ಕೂಡ ನಗರ ವ್ಯವಸ್ಥೆ ನಮ್ಮನ್ನು ಅಲುಗಾಡ್ಸಾಕತ್ತೈತಿ. ಅದು ಹೆಂಗೆ ನೋಡ್ರಿ, ಮೊದಲು ಹೆಂಗೆ ಮದುವೆ ಮಾಡ್ತಿದ್ವಿ, ಈಗ ಹೆಂಗೆ ಮದುವೆ ಮಾಡತ್ತೇವೆ. ಅದಕ್ಕೆ ಸಾಮಾಜಿಕ ರೂಢಿಗಳ ಮೂಲಕ ದುಂದು ವೆಚ್ಚ. ಸಾಮಾಜಿಕ ರೂಢಿಗಳಂದರೆ ಏನು? ಮೊದಲನೇದು ವಿವಾಹ. ಮದುವೆ ಹೆಂಗೆ ಆಗಬೇಕು? ನಮ್ಮ ಮಾವನಿಗೆ ಕೇಳಿದ್ರೆ 10 ರಿಂದ 15 ಲಕ್ಷ ರೂಪಾಯಿ ಖರ್ಚಾಗ್ಲತ್ತಮ್ಮ. ನಮ್ಮ ಹುಡುಗರು ಪಗಾರ ಬರೋದೈತಿ, ನೀ ಏನು ಅನ್ಸ್ಬೇಡ, ಸಾಲ ತೆಗಿಸಿ ಹಾಕ್. ಈಗಿನ ಮದುವೆ ಇದು 15 ಲಕ್ಷ ರೂಪಾಯಿ ಎದಕ್ಕೆ ಖರ್ಚು ಮಾಡ್ಬೇಕ್ರಿ? ಅದು ಬಿಡ್ರಿ, ನಿಮ್ಮ ಹತ್ರ ರೊಕ್ಕರೇ ಐತೆ ಅಷ್ಟೆ, ನಿಮ್ಮ ಬಜೆಟರೇ ಐತೆ, ಸಾಲ ತೆಗಿಸಿ ಮಾಡು. ಸಾಲ ಮುಟ್ಟುತ್ತಾನ ಮದುವೆ ಆದದ್ದು ಸಂತೋಷ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಏನು ಮಾಡ್ಬೇಕಂದ್ರೆ, ನಮ್ಮ ಬಜೆಟ್ ಎಷ್ಟೈತಿ, ನಾನು 50,000 ಆಯಿತು, 1 ಲಕ್ಷದಾಯಿತು, ನಾವು ನೆಮ್ಮದಿಯಿಂದ ಎಷ್ಟು ಖರ್ಚು ಮಾಡಿದ್ರೆ ನೆಮ್ಮದಿಯಿಂದ ಇರ್ಲಾಕ್ಕೆ ಸಾಧ್ಯ ಐತಿ, ಅದನ್ನು ಯೋಚನೆ ಹಾಕೋಬೇಕು. ನೀವು ಮದುವೆ ಮಾಡಿರಿ, ಸೀಮಂತ ಮಾಡಿರಿ. ಈಗೊಂದು ಹೊಸದು ಬರತೈತಿ ರೀ, ನಾ ಕೇಳಿದ್ದಿಲ್ಲ ಮೊದಲು. ಹುಟ್ಟುಗೀರ್ನಿ ಮಾಡಿರಿ, ಮದುವೆಕಿಂತ ದ್ವಾಡ್ದು ಮಾಡ್ತಾರೆ. ಅದನ್ನು ಮಾಡೋರು ಮಾಡಲಿ, ರೊಕ್ಕ ಇದ್ದವ್ರೆ. ಬಡವರು ಸಾಲ ತೆಗಿಸಿ ಮಾಡತ್ತಾರೆ. ಸಮಸ್ಯೆ ಅಲ್ಲೈತಿ. ಯಾಕೆ ಹೇಳ್ರಿ, ಒಂದು ಬಾಜು ಸಾವ್ಕಾರ ಮನೆ ಇರ್ತೈತಿ, ಒಂದು ಬಾಜುಕ್ಕೆ ಬಡವ್ರ ಮನೆ ಇರ್ತೈತಿ. ಈಕಿಗೆ ಏನು ಹಾಕಿರ್ತೈತಿ ಅಂದರೆ, ಬಡವ್ರ ಮನೆ ಅನ್ನೋಕಿಗೆ ಸಾವ್ಕಾರ ಮನ್ಯಾಗ ಅದನ್ನು ಮಾಡ್ಯಾರಂದ್ರೆ ನಂದು ಬೇಕಾದಟ್ಟು ಹೋಗ್ಲಿ ಅಂತ 10 ಲಕ್ಷ ರೂಪಾಯಿ ಸಾಲ ಆಗ್ಲಿಕ್ಕರೆ ಆಕೆ ಹೆಂಗೆ ಮಾಡ್ಯಾಳೋ ಹಂಗೆ ಮಾಡೋದು. ಶಿವನಿಗೆ ಕಾರ್ಯಾಲಯನ ಬುಕ್ ಮಾಡೋದು, ನಾವು ಅಲ್ಲೇ ಹೋಗಿ ಹುಟ್ಟುಗಿರ್ನಿ ಮಾಡೋದು. ಇಂಥದ್ದು ನಮ್ಮ ಸಮಾಜದಾಗ ನಡೆದೈತಿ. ಸಾಮಾಜಿಕ ರೂಢಿಗಳು. ಇದರಿಂದಾಗಿ ನಮ್ಮಲ್ಲಿ ದುಂದ ವೆಚ್ಚಗಳು ಹೆಚ್ಚಾಗತ್ತವ. ಏನಿಲ್ಲರಿ, ಹಿಂದಕಿನ ಹಿರಿಯರು ಮಾಡಿದ್ದ ಬರೀ ಒಂದು ಸೀರೆ ಕೊಟ್ಟರೆ ಯಾರಿಗೂ ಗೊತ್ತಿರ್ತಿರ್ಲಿಲ್ಲ. ಸೀರೆ ಕೊಟ್ಟಾರ ಮುಗ್ದೈತಿ, ಅದು ಪರಿಚಯ ಸಹಿತಿರ್ತಿರ್ಲಿಲ್ಲ. 10ನೇ ಒಳಗೆ ಹೊಸ ಶೋರೂಮ್ ಬಂದೈತಿ, ಅರ್ಧ ರೇಟಿಗೆ ಕೊಡತ್ತಾರ, ಹೇಳ್ತಾರೆ ನಿಮಗೆ ಅವ್ರು. ನೀವೇನು ಮಾಡ್ತೀರಿ, ಮನ್ಯಾಗ 2 ಸೀರೆ ಇದ್ರೂ ಈಗ ಇನ್ನೊಂದು 2 ಸೀರೆ ತೊಗೊಂಡ್ಬಿಡ್ನು ಅಂತ. ಯಾಕೆ ಹೇಳ್ರಿ, ಅರ್ಧ ರೇಟಿಗೆ ಕೊಡ್ಲಾತ್ತಾರ. ಯಾರೇ ತಾವು ಮಾಡ್ತಕ್ಕಂತಹ ಉತ್ಪನ್ನಗಳನ್ನು ತಮಗೆ ಲಾಸ್ ಮಾಡ್ಕೊಂಡು ನಿಮಗೆ ಅರ್ಧ ರೇಟಿಗೆ ಕೊಡ್ತಾರೆ? ಕೊಡ್ಲಾಕ್ಕೆ ಸಾಧ್ಯವೇ ಐತಿ? ಸಾಧ್ಯನೇ ಇಲ್ಲ. ಅವ್ರು ಏನು ಮಾಡತ್ತಾರ ಅಂದ್ರೆ, ನಿಮ್ಮ ಮಾನಸಿಕ ಅಸಮತೋಲನವನ್ನು ಉಪಯೋಗ ಮಾಡ್ಕೊಳತ್ತಾರ. ಅದ್ರಾಗ ನಮ್ಮ ಹೆಣ್ಮಕ್ಳು ಭಾಳ ಸೂಕ್ಷ್ಮ ರೀ. ಇನ್ನು ಗಂಡ್ಮಕ್ಳು ಒಮ್ಮೆ ಹ್ಞೂ ಅನ್ನಂಗಿಲ್ಲ ಅವ್ರು. ಹೆಣ್ಮಕ್ಳು ನೋಡ್ರಿ, ಯಾರೇ ಇಲ್ಲಿ ಒಳಗೆ ಬಂದ್ರಂದ್ರೆ, ವ್ಯಾಪಾರ ಮಾಡಕ್ಕೆ ಬಂದ್ರಂದ್ರೆ, ಮಾರ್ಲಕ್ಕೆ ಬಂದ್ರಂದ್ರೆ ಅವ್ರು ಹೇಳ್ರೆ ಸಾಕು ಇವ್ರಿಗೆ. ನೋಡ್ರಿ, ಇದಕ್ಕೆ ಕರೆ 10 ರೂಪಾಯಿ ಐತಿ, ಇದು ಕಂಪ್ನಿ ಮಾರಾಟ ಐತಿ, ನಿಮಗೆ 5 ರೂಪಾಯಿ, ಹಂಗಾರ ನಿನ್ನ ತಲೆ ಎಟ್ಟದಾವ ಎಲ್ಲ ಕೊಡ್ರಿ. ನಮ್ಮ ಹೆಣ್ಮಕ್ಳು ಹೇಳಿಬಿಡ್ತಾರೆ. ಇವ್ರು ತಿಳ್ಕೊಂಬಿಡ್ತಾರೆ ಅವ್ನು ಹೇಳೋದೆಲ್ಲ ಕರೆ ಐತಿ ಅಂಥೇಳಿ. ಹಿಂಗೆ ಟಿ ವಿ ಒಳಗೆ ನಿಮಗೆ ಪ್ರಚೋದನೆ ಕೊಡ್ತಾರೆ ಅವರು. ಅತನಿಗೆ ಹೋದ್ರೆ ಅಂದರೆ ಇದನ್ನು ತರಬೇಕು. ನಾವು ಎಲ್ಲಿ ಹೋಗ್ಬೇಕು? ಸ್ವಾಮಿ ಕಲೆಕ್ಷನ್ಗೆ ಹೋಗ್ಬೇಕು, ಹಜಾರೆ ಟೆಕ್ಸ್ಟೈಲ್ಗೆ ಹೋಗಬೇಕು. ಈಗೆಲ್ಲ ದೊಡ್ಡ ಬಂದಾವಲ್ಲ ರೀ. ಹಜಾರೆ ಟೆಕ್ಸ್ಟೈಲ್ಗೆ ಹೋಗಬೇಕು, ಬಿಗ್ ಬಜಾರ್ಗೆ ಹೋಗಬೇಕು, ಆಮೇಲೆ ಜಯಂತಿ ಸಾಗರ್ ಹೋಟೆಲ್ಗೆ ಹೋಗಬೇಕು. ನಮ್ಮ ಬಜೆಟನ್ನು ಮೀರಿರ್ತಕ್ಕಂಥದ್ದು ನಾವು ಯಾವುದೂ ಕೂಡ ಮಾಡಬಾರ್ದು. ಅದನ್ನು ಹೇಳತ್ತೇನೆ ನಿಮಗೆ. ದುಂದು ವೆಚ್ಚವನ್ನು ಪ್ರಚೋದಿಸ್ತಕ್ಕಂತಹ ಜಾಹೀರಾತುಗಳನ್ನು ನಂಬಿ ನೀವು ಯಾರೂ ಕೂಡ ಖರ್ಚು ಮಾಡ್ಲಿಕ್ಕೆ ಹೋಗಬೇಡ್ರಿ. ಇದು ಸಾಮಾಜಿಕವಾಗಿರ್ತಕ್ಕಂತಹ ತಿಳುವಳಿಕೆ. ಇಂಥ ಅನೇಕ ಕಾರ್ಯಕ್ರಮಗಳನ್ನು ನೀವು ಮಾಡ್ತೀರಿ. ಉದಾಹರಣೆಗೆ ಈಗ ಹಬ್ಬಗಳು ಬರ್ತಾವ. ಹಬ್ಬಗಳು ಬಂದರೆ ಸಾಕು, ನಾವು ಗಂಡ್ಮಕ್ಳಿಗೆ ಗೊತ್ತೈತೆ ರೀ. ಹಬ್ಬಗಳು ಬಂದವು ಅಂದ್ರೆ ನಾವು ಏನು ಮಾಡಿರೂ ಕೇಳಂಗಿಲ್ಲ. ನೀವು ಏನು ಮಾಡಿರೂ ಕೇಳಂಗಿಲ್ಲ. ನಿಮ್ಮದೇ ಆಗಿರ್ತಕ್ಕಂಥ ಬಜೆಟನ್ನು ತಯಾರು ಮಾಡಿರ್ತೀರಿ. ನಿಮಗೆ ಇನ್ನೊಂದು ಗೊತ್ತಿರಲಿ,
ನಿಮಗೆ ಇನ್ನೊಂದು ಗೊತ್ತಿರಲಿ, ನೀವು ನಿಮ್ಮ ಮನೆಯ ಗಂಡು ಮಕ್ಕಳ ಮೇಲೆ ಹಾಕ್ತಕ್ಕಂತಹ ಒತ್ತಡಗಳು ನಿಮ್ಮ ಕುಟುಂಬದ ಮೇಲೆ ವ್ಯತಿರಿಕ್ತವಾಗಿರ್ತಕ್ಕಂತಹ ಪ್ರಭಾವವನ್ನು ಬೀರ್ತಾವ. ವ್ಯತಿರಿಕ್ತವಾಗಿರ್ತಕ್ಕಂತಹ ಪ್ರಭಾವ ಹೆಂಗೆ ಬೀರ್ತಾವಂದ್ರೆ, ಹಣಕಾಸಿನ ತೊಂದರೆಯನ್ನು ನಿಮ್ಮ ಮಾಲಕ ಅನುಭವಿಸಿದಂದ್ರೆ ಕೇವಲ ಹಣಕಾಸಿಂದ ಅಷ್ಟೇ ಆತನ ಮೇಲೆ ಮಾನಸಿಕ ಒತ್ತಡ ಇರೋಂಗಿಲ್ಲ. ಮನ್ಯಾಗ ಸಿಟಕ್ ಪಿಟಕ್ ಮಾಡತ್ತಾನ, ಊಟ ಸರಿಯಾಗಿ ಮಾಡೋಂಗಿಲ್ಲ, ನಿಮಗೆ ಊಟ ಸರಿಯಾಗಿ ಮಾಡಿಕೊಡಂಗಿಲ್ಲ, ನಿಮ್ಮ ಮಕ್ಕಳಿಗೆ ಊಟ ಸರಿಯಾಗಿ ಮಾಡಿಕೊಡಂಗಿಲ್ಲ. ಆಹಾರದಿಂದ ನಮ್ಮ ಎಲ್ಲ ಬದಲಾವಣೆಗಳು ಆಕ್ಕವ. ಯಾಕಂದ್ರೆ ನಾವು ನಮ್ಮ ಹಣಕಾಸಿನ ಬಜೆಟ್ ಏನಾಯ್ತೋ ಅದರ ಮಧ್ಯದಲ್ಲಿ ನಮ್ಮ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇ. ಆದರೆ ಫಲಗಳೇನೇನದಾವ ನೋಡ್ರಿ, ಈಗ ಸರಳ ನಾವು ನೆಟ್ಗೆ ಒಳ್ಳೆಯ ಕೆಲಸ ಮಾಡೇ ಮಾಡ್ತೀವಿ. ಏನೇನು ಫಲಗಳದಾವ? ನಮ್ಮ ಬಜೆಟ್ಗೆ ತಕ್ಕಂಗೆ ನಾವು ಇದ್ದೀವಿ ಅಂದ್ರೆ ಮೊದಲನೇದಾಗಿ ನಾವೆಲ್ಲರೂ ಕೂಡ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಇದೆ. ಬಜೆಟ್ ಹೆಚ್ಚಾತಂದ್ರೆ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ನೆನಪಿಟ್ಕೋರಿ ನೀವು. ಬಜೆಟ್ ಹೆಂಗೆ ನಮ್ಮ ಮೇಲೆ ಅನಾರೋಗ್ಯಕ್ಕೆ ಕಾರಣ ಆಕೈತೆ ಅಂದ್ರೆ, ನೀವು ಒಳ್ಳೆ ಆಸ್ಪತ್ರೆಗೆ ತೋರಿಸ್ಕೋಬೇಕಾದ್ರೆ ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ನಿಮ್ಮ ತಲೆ ಹಣಕಾಸಿನ ಶಕ್ತಿ ಇರಬೇಕು. ಮಾಡಬಾರ್ದ ಖರ್ಚುಗಳಿಗೆ ಮಾಡಬಾರ್ದ ವ್ಯಯ ಮಾಡಿಬಿಟ್ರಿ ಅಂದ್ರೆ, ಉದಾಹರಣೆಗೆ ಮದುವೆ ಮಾಡತ್ತೀರಿಪ್ಪ, ನಿಮ್ಮ ಬಜೆಟ್ 50,000 ಮಾಡಲಿ 5 ಲಕ್ಷ ಮಾಡಿದ್ರಿ, ಅಥವಾ ಸೀಮಂತ ಮಾಡತ್ತೀರಿ 50,000 ಖರ್ಚು ಮಾಡಲಿ ಅದಕ್ಕೊಂದು 1 ಲಕ್ಷ ಖರ್ಚು ಮಾಡಿದ್ರಿ. ನೀವು ಆ ಹಣಕಾಸಿನ ಮುಗ್ಗಟ್ಟನ್ನು ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗತ್ತೆ. ಖರ್ಚುಗಳನ್ನು ತಡಿಬೇಕು. 500 ಸೀರೆ ಬದಲಿ 5 ಸೀರೆ ಆದರೆ ಸಾಕನ್ನುವಂತಹ ವ್ಯವಸ್ಥೆ ಮನಸ್ಸಿನಲ್ಲಿ ಇರಬೇಕು. 5-6 ಹೋಟೆಲ್ ತಿರುಗಾಡಿ ಊಟ ಮಾಡ್ತಕ್ಕಂತಹ ಮನೋಸ್ಥಿತಿ ನಮ್ಮಲ್ಲಿ ಕಡಿಮೆ ಆಗಬೇಕು. ಅದೆಲ್ಲ ಖರ್ಚು ಉಳಿತೈತ್ರಿ. ನಮ್ಮ ಯೋಜನೆ ಹೆಂಗಿರ್ಬೇಕಂದ್ರೆ, ನಮ್ಮ ಬಜೆಟ್ಗೂ ನಮ್ಮ ಮುಂದಿನ ಆಲೋಚನೆಗಳಿಗೂ ಹೊಂದಾಣಿಕೆ ಇರಬೇಕು. ಮತ್ತು ಗಂಡು ಮಕ್ಳಿಗೆ ಇದನ್ನು ಹೇಳೋಕ್ಕಾಗೋದಿಲ್ಲ ರೀ. ಯಾಕೆ ಹೇಳ್ರಿ? ನಿಜವಾದ ಮನೆಯ ಆಡಳಿತವನ್ನು ಮಾಡುವವಳು ಹೆಣ್ಣುಮಗಳು, ಒಬ್ಬ ತಾಯಿಯಾಗಿ, ಒಬ್ಬ ಹೆಂಡತಿಯಾಗಿ. ಮನೆ ನಡೆಯೋದು ನಿಮ್ಮಿಂದ ನಡೀತಾ ಇದೆ. ನೀವು ಏನನ್ನ ಅವ್ರ ಕಡೆ ಕೆಲಸ ಮಾಡಿಸ್ತಿರಲಿಲ್ಲ ಅದನ್ನು ಅಷ್ಟ ಮಾಡ್ತಾರೆ ಅವ್ರ ಪುರುಷರು. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂದ್ರೆ, ಒಳ್ಳೆಯ ರೀತಿ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕಾಗೈತಿ. ಹಂಗಾರೆ ನಮ್ಮ ಬಜೆಟ್ ಇಷ್ಟೈತಿ, ಇದರಲ್ಲೇ ನಾವು ಖರ್ಚು ಮಾಡ್ಕೊಳ್ಳೋಣ. ಖರ್ಚು ಎಲ್ಲಿ ಮಾಡಬೇಕಲ್ಲ ಅಲ್ಲಿ ಮಾಡಲಾರ್ದ ಬೇರೆ ಕಡೆ ಖರ್ಚು ಮಾಡಿದ್ದೀವಿ ಅಂದ್ರೆ ನಮ್ಮ ಮಕ್ಕಳಿಗೂ ಕೂಡ ಶಿಕ್ಷಣ ಒಳ್ಳೆಯ ರೀತಿ ಕೊಡಲಿಕ್ಕಾಗೋದಿಲ್ಲ. ಒಳ್ಳೆಯ ರೀತಿ ಕೊಡಲಿಕ್ಕಾಗೋದಿಲ್ಲ. ಒಳ್ಳೆಯ ರೀತಿ ಆರೋಗ್ಯ ಸಿಗಂಗಿಲ್ಲ, ಒಳ್ಳೆಯ ರೀತಿ ಶಿಕ್ಷಣ ಸಿಗಂಗಿಲ್ಲ. ನೆಕ್ಸ್ಟ್ ಒಳ್ಳೆಯ ರೀತಿ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಬದುಕಿನ ಒಟ್ಟು ಉದ್ದೇಶ ಏನೈತ್ರಿ ನಮ್ದು? ಈಗ ಗಂಡಾತು, ಹೆಂಡ್ರಾತು, ಮಕ್ಕಳಾತು, ಮನೆ ಆತು, ಇದೆಲ್ಲವನ್ನು ಕಟ್ಟಿಕೊಂಡು ಸಂತೋಷವಾಗಿರ್ಬೇಕಪ್ಪ. ನಮ್ಮ ಜೀವನದ ಉದ್ದೇಶ ಏನೈತಿ? ನಾವೆಲ್ಲರೂ ಕೂಡ ಸಂತೃಪ್ತವಾಗಿರ್ತಕ್ಕಂತಹ ಬದುಕನ್ನು ಅನುಭವಿಸಬೇಕು. ಹಾಗಾದ್ರೆ ಅಂಥ ಸಂತೃಪ್ತಿ ಎಲ್ಲಿ ಸಿಗ್ತೈತಿ? ಎಲ್ಲಿ ಸಿಗ್ತೈತಿ ಅಂದ್ರೆ, ನೀವು ಒಳ್ಳೆಯ ಯೋಜನೆಯನ್ನು ಮಾಡಿ ಸರಿಯಾದ ರೀತಿಯಲ್ಲಿ ಹಣವನ್ನು ಖರ್ಚು ಮಾಡಿದ್ರೆ ಮಾತ್ರ ಸಂತೃಪ್ತಿ ಸಿಗಕ್ಕೆ ಸಾಧ್ಯ ಐತಿ. ನಮ್ಮ ಏನು ಖರ್ಚು ವೆಚ್ಚಗಳದಾವೋ, ನಮ್ಮ ಗಳಿಕೆ ಐತೋ, ಆ ಗಳಿಕೆಯ ಮಧ್ಯದಲ್ಲಿ ನಾವು ಹೊಂದಾಣಿಕೆಯನ್ನು ಮಾಡ್ಕೊಂಡಿವಿ ಅಂದ್ರೆ ಅಲ್ಲೇ ಸಂತೃಪ್ತರಾಗಿರ್ತೀವಿ. ಅದಕ್ಕಾಗಿ ಸಂತೃಪ್ತವಾಗಿರ್ತಕ್ಕಂಥ ಬದುಕು, ಇದರ ಅರ್ಥ ಏನಂದ್ರೆ ಸರಿಯಾದ ಹೊಂದಾಣಿಕೆ, ದುಂದು ವೆಚ್ಚವನ್ನು ಕಡಿಮೆ ಮಾಡೋದು, ಅನವಶ್ಯಕವಾಗಿರ್ತಕ್ಕಂಥ ಖರ್ಚುಗಳಿಗೆ ತಡೆ ಹಾಕೋದು, ಸರಿಯಾದ ರೀತಿ ಗಳಿಕೆ ಮಾಡೋದು. ಬಸವಣ್ಣವ್ರ ಕಾಯಕದ ಪರಿಕಲ್ಪನೆಯನ್ನು ಯಾಕೆ ಕೊಟ್ಟಾರಂದ್ರೆ ಅದಕ್ಕೆ. ಇದಕ್ಕೆಲ್ಲದಕ್ಕೂ ಕಾರಣ ಏನಂದ್ರೆ ನಮ್ಮ ಮನಸ್ಸಿನ ಆಸೆಗಳು, ಆಸೆಗಳ ಜೊತೆ ದುರಾಸೆಗಳು, ದುರಾಸೆಯ ಜೊತೆ ಅತಿಯಾಸೆಗಳು. ಈ ಅತಿಯಾಸೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಮಾಡಬಾರದ ಸಾಲಗಳನ್ನು ಮಾಡ್ತೀವಿ. ಆ ಮಾಡಬಾರದ ಸಾಲಗಳು ಯಾಕೆ ಆಕ್ಕವ ಅಂದ್ರೆ ಅನವಶ್ಯಕ ಖರ್ಚುಗಳಿಗೆ ಆಕ್ಕವ. ಈ ಅನವಶ್ಯಕ ಖರ್ಚುಗಳನ್ನು ತೆಗೆದಿದ್ದೇ ಆದರೆ, ಕಾಯಕದ ಪರಿಕಲ್ಪನೆ ನಮ್ಮ ಕೆಲಸದಲ್ಲಿ ಬಂದದ್ದೇ ಆದರೆ, ಬಹುಶಃ ನಾವೆಲ್ಲರೂ ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅಂದರೆ ಸಂತೃಪ್ತವಾಗಿರ್ತಕ್ಕಂಥದ್ದು, ತೃಪ್ತವಾಗಿರ್ತಕ್ಕಂಥದ್ದು, ಆನಂದದಾಯಕವಾಗಿರ್ತಕ್ಕಂತಹ ಕುಟುಂಬಗಳನ್ನು ನಾವೆಲ್ಲರೂ ಕೂಡ ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಈ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ನಿಮ್ಮ ಜೊತೆ ನನ್ನ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. PL ಪೂಜಾರಿ ಸರ್ ಅವರಿಗೆ ಧನ್ಯವಾದಗಳು. ಈಗ ಆಶಾ ಮೇಡಮ್ ಅವರು ಮಾಹಿತಿ ಮಾರ್ಗದರ್ಶನ. ತಾಯನ್ಮ ಪರಮ ಪೂಜ್ಯ ಕಾವಂದರು ಮತ್ತು ಮಾತೋಶ್ರೀ ಅಮ್ಮನ ಆಶೀರ್ವಾದ ಬಿಡುತ್ತಾ, ಸ್ಥಳ ಸಾನ್ನಿಧ್ಯ ದೇವರಾದಂಥ ಆದಿಶಕ್ತಿ ತಾಯಿಯನ್ನು ಮನಸಾರಿ ಸ್ಮರಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿದ್ದಂಥ ಜವಾಬ್ದಾರಿ ತಂಡದ ಅಧ್ಯಕ್ಷರೇ, ಇಲ್ಲಿರುವಂಥ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂಥ PL ಪೂಜಾರಿ ಸರ್ ಅವರೇ, ಸೇವಾ ಪ್ರತಿನಿಧಿ ಇರುವಂಥ ಇವತ್ತು ನನ್ನ ಅಚ್ಚುಮೆಚ್ಚಿನ ಪ್ರೀತಿಯ ಕೇಂದ್ರದ ಸದಸ್ಯರೇ. ಈಗ ಇದುವರೆಗೆ ನಮಗೆ PL ಪೂಜಾರಿ ಸರ ನಮಗೇನು ಮಾಡಿದ ಜ್ಞಾನದ ಹಸುವನ್ನು ನೀಗಿಸಿರ. ಯಾಕಂದ್ರೆ ನಾ ಕೇಳಾಕತ್ತನು ಇನ್ನೂ ಹೇಳ್ಬೇಕು, ಅವ್ರು ಇನ್ನಟ್ಟು ಹೇಳ್ಬೇಕಂತ ಅನ್ಸಾತೈತೆ ನಂಗೆ. ಯಾಕಂದ್ರೆ ಎಲ್ಲ ನಮ್ಮ ಮಹಿಳೆಯರು ಯಾವ ಥರ ಇರ್ಬೇಕು ಅನ್ನೋದು ಪೂರ ಹೇಳಿರೋರು.
ಯಾಕಂದ್ರೆ ನಾವು ಏನು ಮಾಡ್ತೀವಿ ಕರೆ ಐತವ್ರು ಈಗ ಒಬ್ರು ಸೀರೆ ತೊಗೊಂಡ್ರೆ ಅಂಥದ್ದು ನಾನು ಒಂದು ತೊಗೋನು, ಒಬ್ರು ಡಾಗಿನ್ ತೊಗೊಂಡ್ರೆ ನಾನು ತೊಗೋನು. ತೊಗೋ ತಪ್ಪಲ್ಲ, ಅದು ನಮ್ಮ ಕಡೆ ಇದ್ರೆ ತೊಗೋಬೇಕು. ಯಾಕಂದ್ರೆ ನಮ್ಮ ಕಡೆ ದುಡ್ಡು ಇದ್ರೆ ಅದನ್ನ ನಾವು ತೊಗೊಂಡು ಯೂಸ್ ಮಾಡಬೇಕು. ಇಲ್ಲಂತಂದ್ರೆ ಏನು ಮಾಡಬೇಕು, ಹಾಸಿಗಿದ್ದಷ್ಟೇ ಕಾಲು ಚಾಚಕ ಅನ್ನೋದ್ರ ಬಗ್ಗೆ ಹೇಳ್ಕೊಟ್ರವ್ರು. ಇನ್ನು ಅದ್ರ ಬಗ್ಗೆ ಏನು ಹೇಳೋದು ಬೇಡ. ಅಂದ್ರೆ ಏನಂದ್ರೆ ನಾವೊಂದು ಏನಾರ ಅದಕ್ಕೆ ಏನಂದ್ರೆ ನಾವು ಒಂದು ಸಾಧನೆ ಮಾಡಬೇಕು. ಸಾಧನೆ ಮಾಡಿದ್ರೆ ಏನಕ್ಕಂದ್ರೆ ಅದನ್ನ ಮಾಡ್ಬೋದು. ಈಗ ನೋಡು, ನಿಮಗೆ ಟೈಲರಿಂಗ್ ಕ್ಲಾಸ್ ಐತಿ ಇಲ್ಲೇ ಉಚಿತವಾಗಿ ಅಂದೀವಿ, ಅದನ್ನ ಕಲ್ತೀವಂದ್ರೆ ಒಂದು ಸ್ವಲ್ಪ ಹೊಲದ್ರಂದ್ರೆ ಒಂದು ಬ್ಲೌಸ್ ಹೊಲದ್ರಂದ್ರೆ ಏನಕ್ಕತಿ ನಿಮಗೆ ಅದರ ರೊಕ್ಕದಾಗ ನಾ ಏನಕ್ಕತಿ ಸಂಘದಿಂದ ಲೋನ್ ತೊಗೊಂಡು ಅದನ್ನು ವಾರ ಕಟ್ಕೊಂಡು ಹೋಗ್ತಾರೆ. ಸ್ವಾವಲಂಬನೆಯೊಂದಿಗೆ ಅಭಿವೃದ್ಧಿ ಹೊಂದುವಂಥ ಮಹಿಳೆಯನ್ನು ಮಾಡೋಕನ ಇದು ಜ್ಞಾನ ವಿಕಾಸ ಕಾರ್ಯಕ್ರಮ. ಇದು ನಿಮಗೆ ಜ್ಞಾನವನ್ನು ಹರಡಿಸುವಂಥ ವೇದಿಕೆ. ಯಾಕಂದರೆ ನಿಮ್ಮಲ್ಲಿ ಇರುವಂಥ ಒಂದು ಸ್ವಾಗತ ಮಾಡೋದಾಗಿರ್ಬೋದು, ನಿರೂಪಣೆ ಮಾಡೋದಾಗಿರ್ಬೋದು, ಒಂದು ಆಟೋಟ ಮಾಡೋದಾಗಿರ್ಬೋದು, ಎಲ್ಲ ಕಾರ್ಯಕ್ರಮದ ಭಾಗವಹಿಸೋದಾಗಿರ್ಬೋದು. ಮತ್ತು ಎಷ್ಟೋ ನಮ್ಮ ಜ್ಞಾನ ವಿಕಾಸ ಸದಸ್ಯರು ಏನು ಅಂದ್ರೆ ಇಲ್ಲಿ ಬಂದಂಥ ಮಾತಾಡುವಂಥ ಕಲೆಯನ್ನು ಕಲಿತಾರೋ, ಒಂದು ತಮ್ಮ ಕಾಲ ಮೇಲೆ ಇಲ್ಲಿ ನಿಂತು ಉದ್ಯೋಗ ಮಾಡಿ ಕುಟುಂಬವನ್ನು ಅಭಿವೃದ್ಧಿ ಹೊಂದುವಂಥದ್ದು ಆಗಿದ್ದಾರೆ. ಇದಕ್ಕೆಲ್ಲ ಕಾರಣೀಭೂತರು ಯಾರು? ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರು. ಯಾಕಂದ್ರೆ ಹೇಮಾವತಿ ಅಮ್ಮ ಏನಂದ್ರೆ ಈಗ ನಮಗೆ ಎಷ್ಟೋ ಜನಸಂಘ ಮಾಡ್ಬೋದಿತ್ತು ನಾವು. ಯಾಕೆ ಈ ಸರ್ ಹೇಳಿರಿ, ಈಗ ಏನು ಹೇಳಿರು, ಮಹಿಳೆಯರನ್ನ ನಾವು ಆಯ್ಕೆ ಮಾಡಿದ್ದೆ ಯಾಕಪ್ಪ ಅವ್ರು ಹೇಳಿರು. ಕರೆ ಆಯ್ತದ. ನಾವೇನಂದ್ರೆ ಊಟ ಮಾಡ್ರಿ ಅಂದ್ರೆ ಊಟ ಮಾಡ್ತಾರೋ, ಇಷ್ಟು ಖರ್ಚಿಗೆ ರೊಕ್ಕ ಕೊಡ್ರಿ ಅಂದ್ರೆ ಕೊಡ್ತಾರೋ, ಇಷ್ಟು ಮಾಡ್ರಿ ಅಂದ್ರೆ ಅಷ್ಟೇ ಮಾಡ್ತಾರ ಅವ್ರು. ಆದರೆ ನಾವು ಹಂಗಲ್ಲ, ನಾವೆಲ್ಲ ಟೋಟಲಿ ಮನಿದು ನೋಡ್ತೀವಿ, ಮಕ್ಕಳದ್ದು ನೋಡ್ತೀವಿ, ಎಲ್ಲ ನೋಡ್ತೀವಿ. ನಾವು ಜಾಬ್ ಮಾಡಕತ್ತವಂದ್ರು ಅಲ್ಲಿ ಗಂಡ ಮಕ್ಕಳ ಸೊಸಿ ಏನು ಮಾಡತ್ತಾರೋ, ಅವ್ರಿಗೇನು ಪ್ಲ್ಯಾನ್ ಹೇಳಬೇಕು, ಈ ದಿನ ಏನು ಮಾಡಬೇಕು ಅನ್ನೋದನ್ನು ನಮ್ಗೆ ಪೂರ್ವ ಸಿದ್ಧತೆ ಇರ್ತದೆ ನಮ್ಮ ಕಡೆ. ಅದಕ್ಕಾಗಿ ಯಾವಾಗೂ ತಾಯಿಯರನ್ನ ಹೊಗಳ್ತಾರೆ. ಯಾಕಂದ್ರೆ ಆದಿಶಕ್ತಿ ಹೆಣ್ಣು, ಭಾರತ ಮಾತೆ ಹೆಣ್ಣು. ಯಾಕಂದ್ರೆ ನೋಡಿ, ಇದೇನಂದ್ರೆ ನಾವು ಹೆಣ್ಣು ಮಕ್ಕಳು ಎದ್ರಲ್ಲೂ ಕಡಿಮೆ ಇಲ್ಲ, ಹೌದಿಲ್ರಿ? ಅದಕ್ಕಾಗಿ ನಾವು ಎಲ್ಲರೂ ಒಂದು ಸಾಧನೆ ಮಾಡಿ ಏನು ಮಾಡುವ, ಒಂದು ಅಭಿವೃದ್ಧಿ ಹೊಂದಿ ನಮ್ಮ ಕಾಲ ಮ್ಯಾಗ ನಾವು ನಿಂತ್ಕೊಂಡು ಮತ್ತು ನೆಕ್ಸ್ಟ್ ಏನು ಮಾಡುವ, ಗಂಡುಗಳಿಗೂ ನಾವು ಸಾಥ್ ಕೊಡುವ. ಯಾಕಂದ್ರೆ ಏನು, ಒಬ್ರು ದುಡಿತಾರಂದ್ರೆ ಅವ್ರಿಗೆ ಒಂದು ರಥದ 2 ಗಾಲಿಗಳಿದ್ದಂಗೆ ಅಂತ ಹೇಳ್ತಿದ್ದೆ. ಯಾವಾಗೂ ಗಂಡ ಹೆಂಡತಿ ಒಂದು ರಥದ 2 ಗಾಲಿಗಳಿದ್ದಂಗೆ. ಒಂದು ಗಾಲಿ ತಪ್ಪಿರನು ಹಳಿ ತಪ್ಪಿರನು ಆ ರಥ ಬೀಳ್ತದೆ. ಅದಕ್ಕಾಗಿ ನಾವೇನು ಮಾಡುವ ಅಂದ್ರೆ ಒಂದು ಸಾಥ್ ಕೊಡುವ. ಏನೋ ಒಂದು ಟೈಲರಿಂಗ್ ಕ್ಲಾಸ್ ಕೊಡತ್ತವ, ಅದನ್ನು ಕಲ್ಕೊಂಬಂದು 2 ಬ್ಲೌಸ್ ಹೊಲದ್ರೂ ನಿಮ್ದು ಏನಕ್ಕತಿ ಒಂದು ಸಾಧನೆ ಆಕತಿ, ಮಕ್ಕಳಿಗೆ ಎಜುಕೇಷನ್ಗೆ ಆಗ್ತದೆ. ಇಲ್ಲದ್ರೆ ಅವಕ್ಕೆ ಒಳ್ಳೆ ಆಹಾರ ಮಾಡೋದಾಕತಿ. ಸರ್ ಹೇಳಿರಿ, ಸಿರಿಧಾನ್ಯಗಳನ್ನು ಬಳಸಿ ನಾವು ಒಳ್ಳೆ ಆಹಾರ ಸೇವನೆ ಮಾಡ್ಬೇಕಂತ ಕರೆ ಐತೆ. ಯಾಕಂದ್ರೆ ಅದರಲ್ಲಿ ನಾರಿನ ಅಂಶ ಇರುತ್ತೆ ಮತ್ತು ಅದು ಗಟ್ಟಿ ಆಹಾರ. ಮೊದಲೆಲ್ಲ ನೋಡು, ಸಜ್ಜಿ ನವನಿ ರಾಗಿ ಎಲ್ಲ ಕುಟ್ಟಿ ಮಾಡಿ ತಿಂತಿದ್ರು. ಅವಾಗೆಲ್ಲ ಕೈನೂ ಇರಲಿಲ್ಲ, ಕಾಲು ಇರಲಿಲ್ಲ, ಏನೂ ಇಲ್ಲ. ಈಗ ನಾವೇನಂದೆಲ್ಲ ಗ್ರೈಂಡರ್ ಮ್ಯಾಗ ಬರೀ ಅದೊಂದು ರೇಷನ್ ಅಕ್ಕಿ ಬರ್ತೈತಿ, ಆ ಅಕ್ಕಿಲೇನ ದೋಸೆ ಮಾಡ್ಕೋದು, ಅಕ್ಕಿಲೇನ ರೊಟ್ಟಿ ಮಾಡ್ಕೋದು, ಅಕ್ಕಿಲೇನ ಅನ್ನ ಮಾಡ್ಕೋದು. ಅದನ್ನೇ ತಿಂದು ನಮ್ಮ ಕಡೆ ಏನು ಶಕ್ತಿ ಇಲ್ದಂಗೆ ಆಗೈತಿ. ಅದಕ್ಕಾಗಿ ನಮ್ಮ ಯಾರು ಹೊಲಗಳು ಇರ್ತಾವಲ್ಲ, ಅದಕ್ಕೆ ನಾವು ಸಿರಿಧಾನ್ಯವನ್ನು ಬಳಸ್ರಿ, ಬೆಳೀರಿ, ಬೆಳೆದು ನೀವು ತಿನ್ನಿರಿ ಅಂತ ಹೇಳಿರವ್ರು ಸರ್. ಯಾವ ವಾಕ್ಯನೂ ಬಿಟ್ಟಿಲ್ಲ. ಯಾಕಂದ್ರೆ ಎಲ್ಲ ಥರ ನಮಗೆ ಬರಬೇಕಾದಂಥ ಮಾಹಿತಿ ಇಂದು ಸರ್ ಪರಿಪೂರ್ಣವಾಗಿ ಹೇಳಿದರು. ಅದಕ್ಕಾಗಿ ಇನ್ನೂ ನಮ್ಮ ಆಸಕ್ತಿಯಿಂದ ನಮ್ಮ ಸದಸ್ಯರು ಕೇಳುವಂಥ ಆಸಕ್ತಿ ಇದೆ. ಅವರೇನು ಯಾವುದೇ ಥರ ನಮಗೆ ಬೋರ್ ಮಾಡಿಲ್ಲ. ಮತ್ತು ಇನ್ನೊಂದು ಏನಂದ್ರೆ, ನಮಗೆಲ್ಲ ಸಹಕಾರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಸರ್ ಇಂಥ ಸಂಪನ್ಮೂಲ ವ್ಯಕ್ತಿ ಬೇಕ್ರಿ ಅಂತ ಅನ್ಕೊಡ್ಕ, ಆಯ್ತು ರೀ ಮೇಡಮ್ ನಾ ಕಳಿಸ್ತಾರಂತ 1 ಬಿಟ್ಟು 2 ಬಿಟ್ಟು 4-5 ಮಂದಿ ಸರ್ಗಳನ್ನ ಕೇಳ್ಕೊಂಡು ಕಳಿಸುವಂಥ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನನ್ನ ಪರವಾಗಿ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಧನ್ಯವಾದ ಅರ್ಪಿಸುತ್ತೇನೆ ಸರ್.